ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ನಿತೇಶ್. ಇವತ್ತು ನಮ್ಮ ಅತ್ತೆ ಮಗಂದು ಮಾತುಕತೆ ಅಂದರೆ ಹೂ ಮುಡ್ಸೋ ಶಾಸ್ತ್ರ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸೊ ಬ್ಯಾಂಗ್ಳೂರಲ್ಲೇ ಇದು ಫಂಕ್ಷನ್ ಇದ್ದಿದ್ದು. ಸೊ ಈವ್ನಿಂಗ್ ಟೈಮು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಬಂದಿದ್ದೀವಿ, ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದೀವಿ. ಹೂ ಮುಡ್ಸೋ ಶಾಸ್ತ್ರ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್. ಇವಾಗ ಎಲ್ಲ ರಿಲೇಷನ್ಸ್ ಕೂಡ ಬಂದಿದ್ದಾರೆ, ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಈಗ ಮದುವೆ ಆಗ್ತಾರ ಹುಡುಗ ಹುಡುಗಿನ ಪಕ್ಕದಲ್ಲಿ ಕೂರಿಸಿ ಹೂ ಮುಡಿಸುವ ಶಾಸ್ತ್ರನ ಶುರು ಮಾಡ್ತಾ ಇದ್ದಾರೆ. ಇವರೇ ಮದುವೆ ಆಗ್ತಾರ ಹುಡುಗಿ, ಇವರು ಮದುವೆ ಆಗ್ತಾರ ಹುಡುಗ, ಅಂದರೆ ನಮ್ಮ ಅತ್ತೆ ಮಗನೇ ರಿಲೇಷನಲ್ಲೇ ಅರೇಂಜ್ ಮಾಡಿ. ಹೂ ಮುಡಿಸುವ ಶಾಸ್ತ್ರದ ದಿನ ಹುಡುಗಿಗೆ ಅಂತ ನಾವು ಒಂದು ಹಸಿರು ಸೀರೆ ಮತ್ತು ಬಳೆ ಹಾಗೂ ಹೂವನ್ನ ಒಂದು ತಟ್ಟೆಲ್ಲ ಹಾಕಿ ತಂದಿರ್ತೀವಿ. ಅದನ್ನು ಹುಡುಗಿಗೆ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ನನಗಂತೂ ನಮ್ಮ ಅತ್ತೆ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಹಿಂದೆಯಿಂದ ತುಂಬಾ ರೇಗಿಸ್ತಾ ಇದ್ರು, ಲಾಗರು ಹಾಗೆ ಹೀಗೆ ಅಂದ್ಕೊಂಡು. ಈಗ ನಾವು ತಟ್ಟೆ ಸಾಮಾನು ಕೊಟ್ಟಿದ್ವಲ್ಲ, ಅದನ್ನು ದೇವ್ರ ಮುಂದೆ ಇಟ್ಟು ಒಂದ್ಸರಿ ಪೂಜೆ ಮಾಡಿಕೊಂಡು ಆಮೇಲೆ ಹುಡುಗಿಗೆ ಉಡಿಸ್ತಾರೆ. ನನ್ನ ಜೊತೆ ನಿಂತ್ಕೊಂಡಿದ್ದಲ್ಲ ಅವರು ನಮ್ಮ ಚಿಕ್ಕಮ್ಮ ಆಗಬೇಕು, ಹಿಂದೆ ನಿಂತಿರೋನು ನಮ್ಮ ಚಿಕ್ಕಪ್ಪನ ಮಗ. ಗುರು ನಿಂಗೂ ಹೂವು ಮುಡಿಸ್ತಾರೆ. ಇವಾಗ ಏನು ನಡೆಸ್ತಾ ಇರೋದು? ಅಂಕಲ್ ಮೂಗೊಡ್ಸಿ ಅವನಿಗೆ ಒಂದು ಮುಖಾನೇ ಕೆಂಪಾಗೋಗೈತೆ. ಎಲ್ಲಿ ನಮ್ಮ ಪಾಪು ಹೂವು ಮುಡಿಸಿದ ಮೇಲೆ ಹುಡುಗಿ ನಮ್ಮದು ಅಂತ ಆದಮೇಲೆ ನಮ್ಮ ಕಡೆ ಸ್ವೀಟ್ ಹಂಚ್ತೀವಿ. ಸೊ ದೊಡ್ಡವ್ರಿಗೆಲ್ಲ ಸ್ವೀಟ್ ಕೊಡ್ತಿದ್ದಾರೆ ನಮ್ಮ ಚಿಕ್ಕಮ್ಮನೆ. ಯೂಶ್ವಲಿ ಈಗ ಪೂರ್ವಿಗೆ ನಾವು ಸ್ವಲ್ಪ ಸ್ವೀಟ್ಸ್ ಎಲ್ಲ ಕಡಿಮೆ ಮಾಡಿದ್ದೀವಿ, ಆದರೂ ಕೂಡ ಇಂಥ ಫಂಕ್ಷನ್ಗೆ ಬಂದಾಗ ಅವಳು ನಮ್ಮನ್ನ ಕೇರೆ ಮಾಡಲ್ಲ. ಸಿಕ್ಕಿದ ತಕ್ಷಣ ಬಾಗಿ ಇಟ್ಕೊಂಡ್ಬಿಡ್ತಾಳೆ, ಇನ್ನೆಲ್ಲಿ ಕಿತ್ಕೊಂಡ್ಬಿಡ್ತಾರೆ, ತಿನ್ನಬೇಡ ಅಂತ ಹೇಳ್ತಾರೆ ಅಂತ. ಶಾಸ್ತ್ರ ಎಲ್ಲ ಮುಗೀತು ಮತ್ತು ಸ್ವೀಟ್ ಕೂಡ ಹಂಚಿದಾಯಿತು. ಇವಾಗ ಎಲ್ಲರೂ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ತೊಗೋತಾ ಇದ್ದಾರೆ. ಇವರೇ ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಹೂ ಮುಡ್ಸೋ ಶಾಸ್ತ್ರನೂ ಮುಗೀತು. ಇವಾಗ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ತೊಗೊತಾ ಇದ್ದಾರೆ. ಸೊ ಇದು ದೇವ್ರ ಮನೆ ನೋಡಿ, ಇದು ಹುಡುಗಿಯವ್ರ ಮನೆ. ಹುಡುಗ ಬಂದು ನಮ್ಮ ತಂದೆಯವರ ತಂಗಿ ಮಗನೇ, ಸ್ವಂತ ಅತ್ತೆ ಮಗ ಆಗಬೇಕು. ಇವರು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಆಶೀರ್ವಾದ ಮಾಡೋಕ್ಕಂತ ಬಂದರು. ಬೇಡ ಬೇಡ ಅಂತಿದ್ರು, ನಾವು ಬಿಡಬೇಕಲ್ಲ, ನಮ್ಮ ಅನು ಅಕ್ಕ ಬಿಡಬೇಕಲ್ಲ. ಸೊ ಅವರು ಬಲವಂತ ಮಾಡಿ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಮಾಡಿಸ್ತಾಯಿದ್ರು. ಪಾಪ ಹುಡುಗ ಹುಡುಗಿಗಂತೂ ಫುಲ್ಲು ಸೊಂಟನೋ ಬಂದ್ಬಿಟ್ಟಿದೆ ಅನಿಸುತ್ತೆ. ಆಶೀರ್ವಾದ ತೊಗೊಂಡು ಬಗ್ಗಿ ಎದ್ದು. ಇವರು ನಮ್ಮ ಅತ್ತೆ ಮತ್ತು ಮಾಮ ಆಗಬೇಕು. ಬಟ್ ನಾವು ಯಾರನ್ನೂ ಮಾಮ ಅಂತ ಕರೆಯೋಕ್ಕೆ ಹೋಗಲ್ಲ, ಅಂಕಲ್ ಅಂತಲೇ ಕರೆಯೋದು. ಅಂದರೆ ನಮ್ಮ ತಂದೆ ಇದಾರಲ್ಲ ಅವ್ರ ತಂಗಿ, ನಮ್ಮ ತಂದೆಗೆ 4 ಜನ ತಂಗಿದಿದ್ದಾರೆ. ಇವ್ರು ಬಂದು ಹುಡುಗಿಯವರ ಅಜ್ಜಿ ಆಗಬೇಕು. ಇವಳು ಅಶ್ವಿನಿ, ನಿಮಗೆಲ್ಲ ಗೊತ್ತು ಅನಿಸುತ್ತೆ. ಸೊ ಆಶೀರ್ವಾದ ಕಂಪಲ್ಸರಿ ತೊಗೋಬೇಕು ದೊಡ್ಡವರು ಅಂತ ಹೇಳ್ತಾಯಿದ್ಲು. ಇವರು ನಮ್ಮ ತಂದೆಯವ್ರನ್ನ 3ನೇ ತಂಗಿ, ಅಂದರೆ ಮದುವೆ ಆಗ್ತಿದ್ದಾನಲ್ಲ ಮನೋಜು, ಅವ್ರ ಅಮ್ಮ ಇವರು. ಅವ್ರ ಆಶೀರ್ವಾದ ತೊಗೋತಾ ಇದ್ದಾರೆ. ಮತ್ತು ಅಲ್ಲಿ ದೊಡ್ಡವರೆಲ್ಲ ಇದ್ದರು, ಇನ್ನೂ ಸ್ವಲ್ಪ ಜನ. ಸೊ ಅವ್ರಿಗೆಲ್ಲ ಕಾಲು ಮುಗಿರಿ ಅಂತ ಹೇಳ್ತಾಯಿದ್ರು. ಇನ್ನೂ ಕೆಲವರೆಲ್ಲ ಕದ್ದು ಹೊರಗಡೆ ಹೋಗ್ತಾಯಿದ್ರು. ಆದರೂ ನಮ್ಮ ಅನು ಅಕ್ಕ ಬಿಟ್ಟಿಲ್ಲ. ದೊಡ್ಡವ್ರದ್ದೆಲ್ಲ ಇಂಥ ಫಂಕ್ಷನ್ಗೆ ಅವ್ರದ್ದು ಬ್ಲೆಸ್ಸಿಂಗ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಹುಡುಕಿ ಕರ್ಕೊಂಡು ಬಂದು ನಿಲ್ಲಿಸಿ ಆಶೀರ್ವಾದ ತೊಗೋತಾ ಇದ್ರು. ಸೊ ಇವ್ರು ಬಂದು ಹುಡುಗಿಯವರ ಅಜ್ಜಿ. ಹೀಗೆ ಅಶ್ವಿನಿ ಮಾತಾಡ್ತಾ ಇದ್ಲು, ಚೆನ್ನಾಗಿದ್ದಾರೆ, ಹೇಗಿದ್ದೀರಾ ಅಂತ. ಇವರು ಹುಡುಗಿಯವರ ರಿಲೇಟಿವ್, ಇವ್ರ ಆಶೀರ್ವಾದ ಕೂಡ ತಗೊಳ್ಳಿ ಅಂತ ಹೇಳಿ. ಅಂಕಲ್ ಹೇಗಿತ್ತು ಫಂಕ್ಷನ್ ಇವತ್ತು? ಸೂಪರ್ ಆಗಿತ್ತಾ? ನೋಡಿ ಕುಶಾಂತ್, ಎಲ್ಲಿದ್ದ ಅಶ್ವಿನಿ ನಿನ್ನ ಮಗ? ಏನೋ ಮಾಡ್ತಿದ್ದೆ ನೋಡಿ, ಅಶ್ವಿನಿ ಮಗ ಮಿಸ್ ಆಗ್ಬಿಟ್ಟಿದ್ದ, ವಾಶ್ರೂಮಲ್ಲಿ ಇದ್ದಂತೆ, ಕರ್ಕೊಂಡು ಹೋಗ್ತಿದ್ದಾಳೆ ಇವಾಗ. ಅಂಕಲ್ ಊಟ ಮುಗೀತು ನೋಡಿ, ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಒಳಗಡೆ. ಈಗ ಊಟಕ್ಕೆ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೇ ಊಟ ಮಾಡೋದು ಇವಾಗ. ನೋಡಿ ಇವರು ನಮ್ಮ ಅತ್ತೆ ಅವ್ರ ಹಸ್ಬೆಂಡು, ಹೆಸರು ಕೃಷ್ಣ ಅಂಕಲ್ ಅಂತೀವಿ ನಾವು. ಇವನು ಅಂಕಲ್, ಕೃಷ್ಣ ಅಂಕಲ್ 2ನೇ ಮಗ. ಇವನು ದೊಡ್ಡ ಮಗ, ನಮ್ಮ ಅತ್ತೆ ಮಗ. ಸರಿಯಾಗಿ ಸಿಕ್ಕಾಕೊಂಡವ್ರಿಲ್ಲ. ಇವನು ಚಿಕ್ಕಪ್ಪನ ಮಗ. ಇವನು ಅಷ್ಟೇ, ಇನ್ನೊಬ್ರು ಚಿಕ್ಕಪ್ಪನ ಮಗ. ಇವ್ರು ನಮ್ಮ ಚಿಕ್ಕಪ್ಪ, ಇವರು ನಮ್ಮ
ಇವನು ನಮ್ಮ ಚಿಕ್ಕಪ್ಪನ ಮಗ ಎರಡನೇ ಅವರು. ಇವ್ರು ಗೊತ್ತಲ್ಲ ಮಿಲ್ಟ್ರಿ ಮ್ಯಾನ್. ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಫಾಲೋ ಮಾಡಿ ಗೈಸ್. ಥ್ಯಾಂಕ್ ಯು. ನಮ್ಮ ಅಕ್ಕನ ಬೆಳೆಸಿ ಗೈಸ್. ಥ್ಯಾಂಕ್ ಯು ನೋಡಿ, ಯಾರಂತ ನಿಮ್ಗೆ ಗೊತ್ತಿರಬೇಕು ಅನ್ಸುತ್ತೆ. ಲಕ್ಷಯಿ ರಿಷಾ ಅವ್ರ ತಮ್ಮ ನೋಡಿ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಈಗ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಮಾತಾಡೋದಕ್ಕೆ. ಸೊ ಈಗ ಊಟಕ್ಕೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಬಂದು ಗೆಸ್ಟ್ಗಳಿಗೆಲ್ಲ ಊಟಕ್ಕೆ ಬಡಿಸ್ಬೇಕಲ್ವಾ. ಸೊ ಊಟಕ್ಕೆಲ್ಲ ಕ್ಯಾಟ್ರಿಂಗ್ ಹೇಳಿಬಿಟ್ಟಿದ್ರು. ಇವಾಗ ಚಾಪೆ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಊಟಕ್ಕೆ ಕುಡ್ಸೋಕ್ಕೆ. ಹಾಯ್ ಗೈಸ್, ನಮ್ಮ ಅತ್ತೆ ಮಗಳು ವ್ಲಾಗ್ ಇವತ್ತು. ಅಶ್ವಿನಿ ಕಂಟಿನ್ಯೂ ಮಾಡ್ತೀರಲ್ಲ, ಏನೇನು ಮೆನು ಇದೆ ತೋರಿಸ್ತೀನಿ. ಮೆನು ಏನೇನಿದೆ ಅಂತ ಹೇಳ್ತೀನಿ. ಪೂರಿ ಸೊ ಪೂರಿ, ಹೆಸರುಬೇಳೆ ಪಲ್ಯ, ಬೀನ್ಸ್ ಪಲ್ಯ, ಹಾಲ್ಕೀರು, ಆಮೇಲೆ ಇದು ಕೋಸಂಬರಿ ಮಿಕ್ಸ್ ಮಾಡಕ್ಕೆ ಇಟ್ಟಿದ್ದಾರೆ. ಸಲಾಡ್ ಇದನ್ನು ಅದೇ. ಆಮೇಲೆ ಇಲ್ಲಿ ಓಪನ್ ರಸಮ್ ಇದೆ. ಇದ್ರ ಕೆಳಗಡೆ ಟೊಮೆಟೊ ಬಾತ್ ಏನೋ ಇದೆ, ರೈಸ್ ಇದೆ, ವೈಟ್ ರೈಸ್. ಆಮೇಲೆ ಗೀ ರೈಸ್ಗೆ ಕುರ್ಮಾನು ಇದೆ ಅನ್ಸುತ್ತೆ, ಕಾಣಿಸ್ತಿಲ್ಲ. ಇವಾಗ ಊಟಕ್ಕೆಲ್ಲ ಕುತ್ಕೊಂಡಿದ್ದಾರೆ. ನಿಮ್ಗೆ ಇಷ್ಟೊತ್ತು ತೋರಿಸಿದ್ದೀನಿ ಏನೇನು ಮೆನು ಮಾಡಿದ್ದಾರೆ ಅಂತ. ಈಗ ನೋಡಿ ಎಲ್ಲ ಊಟಕ್ಕೆ ರೆಡಿ ಮಾಡಿದ್ರೆ ಇವರು ಬಡಿಸಿಲ್ಲ, ಬಡಿಸ್ಬೇಕು ಇವಾಗ. ಈಗ ಅರ್ಜೆಂಟ್ ಯಾರು ಮನೆಗೆ ಹೊರಡೋರಿದ್ದಾರೆ ಅವರೇ ಊಟಕ್ಕೆ ಕೂತ್ಕೊಳ್ಳಿ ಅಂದ್ಬಿಟ್ಟು ನಾನೇನು ಊಟಕ್ಕೆ ಕೂರಕ್ಕೆ ಹೋಗಿಲ್ಲ. ಅಶ್ವಿನಿ ಕೂಡ ಮನೆಗೆ ಹೋಗಬೇಕಾಗಿತ್ತು, ಅವ್ರ ಹಸ್ಬೆಂಡ್ ಬಂದಿಲ್ಲ. ಅವ್ರ ಹಸ್ಬೆಂಡ್ಗೆ ಅರ್ಜೆಂಟ್ ಯಾವುದೋ ಮೀಟಿಂಗ್ ಇತ್ತು ಅಂತ ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ಅವಳು ಮತ್ತು ಅವ್ರ ಮಗ ಇಬ್ಬರು ಬಂದಿದ್ದರು. ಫಸ್ಟ್ ನೀನೇ ಊಟ ಮಾಡು ಅಂತ ನೋಡಿ ಅಲ್ಲಿ ಪೂರ್ವಿ ಏನು ಮಾಡ್ತಾ ಇವರೇ ಮದುಮಗ ಕಾಣಿಸ್ತೈತಲ್ಲ. ಮದುಮಗ ಅವ್ರ ತಮ್ಮ ಬ್ರದರ್. ಇವ್ರು ಮದುಮಗನ ಸೋದರತ್ತೆ. ಅಶ್ವಿನಿ ಇಲ್ವಾ ಅವರ ಮಮ್ಮಿ. ಅವ್ರಿಗೆ ಬೇಡಮ್ಮ. ನೋಡಿ ಫ್ರೆಂಡ್ಸ್, ಇವಾಗ ಊಟಕ್ಕೆ ಎಲ್ಲ ಕೂತ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮ್ಮದಿರು ಕೂತಿದ್ದಾರೆ ಮತ್ತು ನಮ್ಮ ಚಿಕ್ಕಪ್ಪನ ಮಗ ಕೂತ್ಕೊಂಡಿದ್ದಾರೆ. ಅಶ್ವಿನಿ ಕೂಡ ಊಟಕ್ಕೆ ಕೂತಿದ್ದಾಳೆ. ಊಟಕ್ಕೆ ಕೂಡ ಎಲ್ಲ ಬಡಿಸ್ತಾ ಇದ್ದಾರೆ. ಊಟನೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಅಶ್ವಿನಿ ಬಸ್ಸಲ್ಲಿ ಬಂದಿದ್ಲಲ್ವ, ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಹೋಗ್ಬಿಡ್ತೀನಿ ಬೇಗ ಊಟ ಮಾಡಿಕೊಂಡು ಅಂತ ಹೇಳಿದ್ಲು. ಅವ್ರ ಮಗ ಅಲ್ಲಿ ಕೂತ್ಕೊಂಡಿದ್ದಾನೆ, ಸರಿಯಾಗಿ ಊಟನೇ ಮಾಡಿಲ್ಲ. ಪೂರ್ವಿನ ಊಟಕ್ಕೆ ಕೂರ್ಸೋಣ ಅಂದರೆ ಅವಳು ಇಂಥ ಪಂಕ್ತಿ ಊಟಗಳು ತಿನ್ನೋದೇ ಇಲ್ಲ, ಬರೀ ಹಪ್ಪಳ ಇಲ್ಲ ಉಪ್ಪಿನಕಾಯಿ ಅಷ್ಟೇ ಅವಳು ತಿನ್ನೋದು ಇಷ್ಟಪಡೋದು ಕೂಡ. ಅವಳಿಗೆ ಮನೆಯಿಂದನೇ ತಿನ್ಸ್ಕೊಂಡು ಕರ್ಕೊಂಡು ಬಂದಿದ್ದೆ. ನೋಡಿ ನಮ್ಮ ಚಿಕ್ಕಪ್ಪನ ಮಗ ಹೆಂಗೆ ರೇಗಿಸ್ತಿದ್ದಾನೆ. ಝೂಮ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನನಗೆ ದೃಷ್ಟಿ ಆಗುತ್ತೆ ಅಂತ ಇದ್ದ. ತುಂಬಾ ನನಗೆ ರೇಗಿಸ್ತಾನೆ ಇದ್ದ ಅವತ್ತು. ವಿಂಡೋ ಸೀಟ್ ಕುತ್ಕೊಂಡ್ಬಿಡು ಆಯ್ತಾ, ಡಿಸ್ಟರ್ಬ್ ಆಗಲ್ಲ ನಿಮಗೆ. ಒಂದು ಬಾಟ್ಲ್ ನಾನು ಬೇಕಾದ್ರೆ ಖರ್ಚಿಗೆ ಕೊಡ್ತೀನಿ. ದೇವ್ರಿಗೆ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಬಾಯ್ ನಗ ನೋಡಿ ಹೆಂಗಾಗ್ತದೆ. ತಿಂದಿಲ್ಲ ಅಂದರೆ ಈಗ ಜಾಬ್ ಒಳಗೆ ತುಂಬ ಕಳಿಸ್ತೀನಿ ನಿನಗೆ. ಕುಶಾಂಕ್, ಇವಾಗ ಊಟ ಕಂಪ್ಲೀಟ್ ಆಗಿಲ್ಲ ಅಂದರೆ ಆ ಕಡೆ ಈ ಕಡೆ 2 ಜಾಬಲ್ಲಿ ತುಂಬಿಬಿಟ್ಟು ಕಳಿಸ್ತೀನಿ. ಅಶ್ವಿನಿ ನಿಮ್ಮ ಮಗನೇ ಬಿಟ್ಟು ಹೋಗ್ತಿದ್ಯಲ್ಲ. ಕುಶಾಂಕ್ನೇ ಬಿಟ್ಟು ಹೋಗ್ತಾಳೆ ಬಾಯ್ ಬಾಯ್ ಅಂದ್ಕೊಂಡು. ಊಟ ಮಾಡ್ಕೊಂಡು ಹೋಗೋರೆಲ್ಲ ಮನೆಗೆ ಹೋದರು. ಅಶ್ವಿನಿ ಕೂಡ ಹೋದ್ಲು ಮಗನ ಕರ್ಕೊಂಡು. ಸೊ ಇವಾಗ ನಾನು ಸೆಕೆಂಡ್ ಟ್ರಿಪ್ ಊಟಕ್ಕೆ ಕೂತ್ಕೊಂಡಿದ್ದೀನಿ. ನನಗೂ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಜಾಸ್ತಿ ಹೊಟ್ಟೆ ಹಸಿವಾದ್ರೂ ಕೂಡ ಒಂದೊಂದ್ಸರಿ ಕೆಲವೊಮ್ಮೆ ತಿನ್ನೋಕ್ಕಾಗಲ್ಲ ಊಟ. ನನಗೆ ಇಷ್ಟ ಆಗಿದ್ದು ಇಷ್ಟು ಅಡುಗೆಲಿ ಅಂದರೆ ನನಗೆ ರಸಮ್ ತುಂಬ ಇಷ್ಟ ಆಯಿತು. ಪೂರ್ವಿನ ಕರೆದೆ ಬಾ ಊಟ ಮಾಡು ಅಂತ, ಅವಳು ಬರಲಿಲ್ಲ. ಸರಿ ಅಂತ ನಾನು ಸುಮ್ಮನೆ ಅದೇ, ಯಾಕಂದರೆ ಬರ್ಬೇಕಾದ್ರೆ ಮನೆಯಿಂದ ಊಟ ಮಾಡಿಸ್ಕೊಂಡು ಕರ್ಕೊಂಡು ನನ್ನ ಊಟ ಆಯಿತು ಫ್ರೆಂಡ್ಸ್. ನೋಡಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ರಸಮ್ ಅಂತೂ ಸೂಪರ್ ಆಗಿತ್ತಲ್ಲ ದಿಶಾ? ಊಟ ಹೆಂಗಿತ್ತಕ್ಕ? ಚೆನ್ನಾಗಿತ್ತಾ? ಯಾವುದು ಇಷ್ಟ ಆಯಿತು ನಿಮಗೆ ಮೆನುನಲ್ಲಿ? ತುಪ್ಪ ಮಾತ್ರ ನಿಮಗೆ?
ಈಗ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ನನಗೆ, ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ಇವತ್ತು ಅಪ್ಪ ಅಮ್ಮ ಇಬ್ಬರು ಬರಬೇಕಾಗಿತ್ತು, ಬಟ್ ಅವರು ತಿರುಪತಿಗೆ ಹೋಗಿದ್ರು. ಸೊ ಅದರಿಂದ ಅವ್ರು ಬರೋಕ್ಕಾಗಿಲ್ಲ. ಏನಾದರೂ ಅವ್ರನ್ನೂ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೆ ನಿಮಗೆ. ಅರಿಶಿನ ಕುಂಕುಮ ತೊಗೊಂಡು ಇವಾಗ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ದೀನಿ ಹೊರಗಡೆ. ಒಂದು ದೊಡ್ಡ ಫ್ರಾಕ್ ಹಾಕ್ಬಿಡೋಣ. ಏ ಮಿಲನ್ ಹೌದೌದು ಏ ಪೂರ್ಣಿ ಹತ್ತನೇ ಬರ್ತಾರ ಅಂಕಲ್, ಕೃಷ್ಣ ಅಂಕಲ್ ಪೂರ್ಣಿ ಹತ್ತನೇ ಬರ್ತಾರ. ನಂಜನಗೂಡಿಗೆ ಬರ್ತಾರ ಪೂರ್ಣಿ ಹತ್ತೆ. ಎಲ್ಲಾರು ಮಾತಾಡ್ತಾ ಕೂತಿದ್ದಾರೆ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಟೈಮ್ ಆಯಿತು, ಇವಾಗ ಮನೆಗೆ ಹೋಗೋ ಸಮಯ ಬಂದೇ ಬಿಡ್ತು. ಆಲ್ರೆಡಿ ಅಶ್ವಿನಿ ಹೋದ್ಲು. ಸೊ ನಾನು ಇವಾಗ ಎಲ್ರಿಗೂ ಬಾಯ್ ಮಾಡ್ತಾಯಿದ್ದೀನಿ. ನೋಡಿ ಇಬ್ಬರು ಚಿಕ್ಕಮ್ಮದಿರು ಬಾಯ್ ಮಾಡ್ತಾಯಿದ್ದಾರೆ. ಒಬ್ಬರು ಇರು ಆಮೇಲೆ ಹೋಗು ಅಂತ ಹೇಳಿದ್ದಾರೆ ಅಜ್ಜಿ ನೋಡಿಕೊಂಡು. ಸೊ ಇವ್ರು ಯಾರು ಅಂದರೆ ಹುಡುಗಿಯವರ ತಾಯಿ, ಅಂದರೆ ಈಗ ಇದು ಹೂ ಮುಡ್ಸೋ ಶಾಸ್ತ್ರದ ಆಯ್ತಲ್ಲ, ಮದುವೆ ಹುಡುಗಿ ಇದೆಲ್ಲ ಅವ್ರ ತಾಯಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡ್ಕೊಂಡು ಹೋಗಿ ಅಂತ ತುಂಬ ಹಿಂಸೆ ಮಾಡ್ತಾಯಿದ್ರು. ನೆಕ್ಸ್ಟ್ ಟೈಮ್ ಬಂದು ನೋಡ್ಕೊಂಡು ಹೋಗ್ತೀವಿ, ಇವಾಗ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.